ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಈ ರೀತಿ ಇದೆ. ಒಂದು ಸಂಖ್ಯೆ ಮತ್ತು 25 ಇವುಗಳ ಗುಣಾಕಾರ 125 ಇದ್ದರೆ ಆ ಸಂಖ್ಯೆ ಯಾವುದು ಎಂಬುದು ಪ್ರಶ್ನೆ. ಇದನ್ನು ತುಂಬ ಸುಲಭವಾಗಿ ಕಂಡುಹಿಡಬೇಕು. ನೋಡಿ, ಇಲ್ಲಿ ಯಾವ ರೀತಿ ಬರ್ಕೋಬೇಕು ಅಂತ. ಒಂದು ಸಂಖ್ಯೆ ಅಂದರೆ ಅದನ್ನು ಎಕ್ಸ್ ಅಂತ ತಿಳಿದುಕೊಳ್ಳಬೇಕು. ಹಾಗೆಯೇ ಇಲ್ಲಿ ಗುಣಾಕಾರ ಎಂದಿದ್ದಾರೆ. ಗುಣಾಕಾರಕ್ಕೆ ಯಾವ ಸಂಖ್ಯೆ ಇದೆ? 25. ಎಕ್ಸ್ ಮತ್ತು 25 ಇವುಗಳ ಗುಣಾಕಾರ 125 ಅಂತ ಹೇಳಿದ್ದಾರೆ. ಈ ರೀತಿ ನಾವು ಸಮೀಕರಣವನ್ನು ಬರ್ಕೋಬೇಕು. ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ ಎಕ್ಸ್ ಇಜಿಕಲ್ ಟು, ನಮಗೆ ಎಕ್ಸ್ನ ಬೆಲೆ ಕಂಡುಹಿಡಬೇಕಾಗಿದೆ. ಎಕ್ಸ್ ಇಜಿಕಲ್ ಟು ಚಿಹ್ನೆಯ ಆ ಕಡೆ ಇರುವ ನಂಬರ್ನ ಮೊದಲಿಗೆ ಬರ್ಕೋತೀವಿ. ಆಮೇಲೆ ಈ 25ಅನ್ನು ಇಜಿಕಲ್ ಟು ಚಿಹ್ನೆಯ ಆಚೆಯ ಕಡೆಗೆ ಒಯ್ದಾಗ ಅದು ಅಪೋಸಿಟ್ ಆಗುತ್ತೆ. ಇಲ್ಲಿ ಗುಣಾಕಾರ ಇರುವುದರಿಂದ ಇದು ಭಾಗಾಕಾರ 25 ಅಂತ ಆಗುತ್ತೆ. ಇದನ್ನು ನಾವೀಗ ಡಿವೈಡ್ ಮಾಡ್ತೀವಿ. ಏನು? 5 5 25, 5 2 10, 2 ಉಳಿತು, ಮತ್ತೆ 5 5 25, ಮತ್ತೆ ಕೆಳಗಡೆ 5 1 5, 5 5 25. ಹೀಗಾಗಿ ಎಕ್ಸ್ ಇಜಿಕಲ್ ಟು 5 ಅಂತ ಬರುತ್ತೆ. ಅಂದರೆ ಆ ಸಂಖ್ಯೆ 5 ಮತ್ತು 25, ಒಂದು ಸಂಖ್ಯೆ ಅಂದರೆ ಎಕ್ಸ್ ಅಂತ ತಿಳಿದಿದ್ದೀವಿ. 5 ಮತ್ತು 25 ಈ ಸಂಖ್ಯೆಗಳ ಗುಣಾಕಾರ 125 ಬರುತ್ತದೆ ಎಂದರ್ಥ.